ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಂಡೆಯಿಂದ ಕಂಟಿನ್ಯೂಸ್ ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇವಾಗ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ. ಅಮ್ಮ, ನಾನು, ಅಪ್ಪ ಆ್ಯಂಡ್ ನನ್ನ ತಮ್ಮ, ನಾವು 4 ಜನನೂ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಯಾವ ದೇವಸ್ಥಾನ ಏನು ಅಂತ ಎಲ್ಲನೂ ಹೇಳ್ತೀನಿ. ಆ್ಯಂಡ್ ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸಿದೆ ಬಿಕಾಸ್ ಸ್ವಲ್ಪ ಹೆಲ್ತ್ ಸರಿ ಇಲ್ಲ. ಸೊ ಅದಕ್ಕೋಸ್ಕರ ವಾಯ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸ್ತಿದೆ. ಆ್ಯಂಡ್ ನೀಟಾಗಿ ಮಾತಾಡೋದು ಕೂಡ ಆಗ್ತಿಲ್ಲ, ಬಟ್ ಆಬ್ವಿಯಸ್ಲಿ ವಿಡಿಯೋ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡ್ಬಂದೆ. ಆ್ಯಂಡ್ ಅಮ್ಮ ಪೂಜೆ ಸಹ ಮಾಡ್ತಾಯಿದ್ದಾರೆ. ಸೊ ಇವಾಗ ಸ್ವಲ್ಪ ರೆಡಿ ಆಗಿಬಿಟ್ಟು ಹೊರಡೋದೇನೆ. ಆ್ಯಂಡ್ ನಾನು ಕೂಡ ಪೂಜೆ ಮಾಡಬೇಕು. ಮೇಕಪ್ ಎಲ್ಲ ಏನು ಜಾಸ್ತಿ ಮಾಡ್ಕೊಳ್ಳಲ್ಲ. ಸೊ ಪೌಡರ್ ಹಾಕ್ತೀನಿ, ಐಲೈನರ್ ಅಥವಾ ಕಾಜಲ್ ಆರ್ ಲಿಪ್ಸ್ಟಿಕ್. ಸೊ ಇಷ್ಟೇ. ಸೊ ರೆಡಿ. ನಾನು ಕೂಡ ರೆಡಿ ಆದೆ. ನನ್ನ ತಮ್ಮನೂ ರೆಡಿ ಆಗಿದ್ದಾನೆ. ಬಾ, ಹಾಯ್ ಮಾಡು. ಎಲ್ಲ ಹೇಳು. ಸೊ ಇಲ್ಲಿ ಎಲ್ಲರೂ ರೆಡಿಯಾಗಿ ಕೂತಿದ್ವಿ. ಆ್ಯಂಡ್ ಅಪ್ಪ ಕಾಫಿ ಕೇಳಿದ್ರು, ಕಾಫಿ ಕೂಡ ಮಾಡಿಕೊಟ್ಟೆ. ಸೊ ಇದು ನನ್ನ ಔಟ್ಫಿಟ್. ಅಲ್ಲಿ ಅಪ್ಪ ಮನೆ ಬೀಗ ಕೂಡ ಹಾಕ್ತಿದ್ರು. ತುಮಕೂರಿಂದ ದೊಡ್ಡಬಳ್ಳಾಪುರ ಬಸ್ ಹತ್ಕೊಂಡು ಹೋದ್ವಿ. ಸೊ ಅಲ್ಲಿಂದ ಮತ್ತೆ ದೇವನಹಳ್ಳಿ ಬಸ್ ಹತ್ತಿದ್ವಿ. ಅದಾದಮೇಲೆ ಮತ್ತೆ ಅಲ್ಲಿಂದ ಆಟೋದಲ್ಲಿ ಹೋಗಬೇಕು. ನಾವು ದೊಡ್ಡಬಳ್ಳಾಪುರ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 3 o'clock ಆಗಿತ್ತು. ಬೆಳಗ್ಗೆ ಟಿಫನ್ ಮಾಡಿದ್ದು. ಸೊ ಹೋಗಿದ ತಕ್ಷಣ ದೊಡ್ಡಬಳ್ಳಾಪುರದಲ್ಲೇ ಊಟ ಮಾಡಿದ್ವಿ. ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಸೊ ನನಗೆ ಖಾರ ಎಲ್ಲ ಇನ್ನೂ ತಿನ್ನೋದಕ್ಕಾಗ್ತಿಲ್ಲ. ಬಟ್ ಪೂರಿ ಎಲ್ಲ ತಿಂದಮೇಲೆ ತುಂಬ ಖಾರ ಆಗ್ತಿತ್ತು. ಸೊ ನನಗೆ ಐಸ್ ಕ್ರೀಮ್ ಏನಾದರೂ ಬೇಕು ಅಂತ ಅಂದ್ಬಿಟ್ಟು ಸೊ ಐಸ್ ಕ್ರೀಮ್ ತೊಗೊಳೋದಕ್ಕೆ ಹೋಗಿದ್ದೆ. ನಾವು ಏರ್ಪೋರ್ಟ್ ನಿಯರೇ ಹೋಗಿದ್ರಿಂದ ತುಂಬ ಪ್ಲೇನ್ಗಳು ಲ್ಯಾಂಡ್ ಆಗ್ತಿರೋದನ್ನ ನೋಡಿದ್ವಿ. ನನ್ನ ತಮ್ಮ ತುಂಬ ಎಕ್ಸೈಟೆಡ್ ಆಗಿದ್ದ ಬಿಕಾಸ್ ಅವ್ನಿಗೆ ಈ ಥರ ಎಲ್ಲ ನೋಡೋದಕ್ಕೆ ತುಂಬ ಇಷ್ಟ. ಇಲ್ಲಿ ಸ್ಟಾರ್ಟಿಂಗ್ನಲ್ಲೇ ಗಣಪ ಸಿಗುತ್ತೆ. ಸೊ ಅಲ್ಲಿಗೆ ಗರ್ಗೆ ಎಲ್ಲ ಮನೆಯಿಂದನೇ ಅಮ್ಮ ತಂದಿದ್ರು. ಯಾರನ್ನ ತೊಗೊಂಡು ಹೋಗೋಣ ಅಂದರೆ ಅಲ್ಲೇ ಸಿಗುತ್ತೆ. ಇಲ್ಲಿ ನಾನು ನನ್ನ ತಮ್ಮ ಫಸ್ಟ್ ಟೈಮ್ ಬರ್ತಿರೋದು. ಅಪ್ಪನೂ ಆಲ್ರೆಡಿ 1 time ಬಂದಿದ್ರು. ಆ್ಯಂಡ್ ಈ ಸತಿ ಹೋಗಿ ಸೆಕೆಂಡ್ ಟೈಮ್. ನಾವು ಹೋಗಿದ್ದಿದ್ದು ಸಂಡೇ ಅಂತೂ ತುಂಬ ರಶ್ ಇತ್ತು. ಸೊ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಹಿಂಗೆ ಕಾಣಿಸ್ತು. ಆ್ಯಂಡ್ ನಾನು, ಅಪ್ಪ, ಅಮ್ಮ, ನನ್ನ ತಮ್ಮ ಎಲ್ಲನೂ ದೃಷ್ಟಿ ತಾಗಿಸ್ಕೊಳ್ಳೋದು ಅಂತ ಅಂತಾರಲ್ಲ, ಸೊ ಅದನ್ನು ಕೂಡ ಮಾಡಿಸ್ಕೊಂಡ್ವಿ. ಅಮ್ಮಗೆ ವಿಡಿಯೋ ಮಾಡು ಅಂತ ಕೊಟ್ಟಿದ್ದೆ. ಅಮ್ಮ ಕ್ಯಾಮ್ರಾ ಹತ್ರ ಕೈ ಇಟ್ಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತಾಗಿಲ್ಲ. ಆ್ಯಂಡ್ ನನ್ನ ತಮ್ಮ ಬಂದು ಸರಿ ಮಾಡ್ದ. ಎಲ್ರೂ ದೇವ್ರ ದರ್ಶನಕ್ಕೆ ಸಹ ಹೋದ್ವಿ. ಇಲ್ಲಿ ನಾವೇನಾದರೂ ಅಂದ್ಕೊಂಡು ₹1 ಕಾಯಿನ್ನ ಅಂಟಿಸ್ಬೇಕು. ಅದಾಗುತ್ತೆ ಅನ್ನೋದಾದರೆ ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ಹಾಗೆ ಬಿದ್ದೋಗುತ್ತೆ. ಸೊ ನನ್ನ ತಮ್ಮ, ನಾನು, ಅಮ್ಮ ಎಲ್ಲರೂ ಇಟ್ವಿ. ಯಾರ್ದು ಕೂಡ ಬಿದ್ದೋಗಲಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಪ್ರದಕ್ಷಿಣೆ ಹಾಕಿದ್ವಿ. ಅಮ್ಮ 24 ಸುತ್ತೇನೋ ಹಾಕಿದ್ರು, ನಾನು 9 ಸುತ್ತು. ಆ್ಯಂಡ್ ನನ್ನ ತಮ್ಮ ಮತ್ತು ಅಪ್ಪ 3 ರೌಂಡ್ಸ್ ಹಾಕಿದ್ರು. ನಾವು ಪ್ರದಕ್ಷಿಣೆ ಹಾಕಿದ್ದೆಲ್ಲನೂ ವೀಡಿಯೋ ಮಾಡ್ಕೊಳ್ಳಲ್ಲ ಬಿಕಾಸ್ ಎಲ್ಲರೂ ಪ್ರದಕ್ಷಿಣೆ ಹಾಕ್ತಿದ್ವಿ. ಸೊ ಇದಾದಮೇಲೆ ನೈಟು ಬೆಲ್ಲದಲ್ಲಿ ತುಪ್ಪ ಹಾಕ್ಬಿಟ್ಟು ದೀಪ ಹಚ್ಚಿದ್ದು. ನಡಿಯಮ್ಮ ಅಲ್ಲಿಗೆ
ಅಪ್ಪ ಅಮ್ಮ ಕೂಡ ದೇವ್ರಿಗೆ ಆರತಿ ಮಾಡಿದ್ರು. ಅದಾದ್ಮೇಲೆ ನಾನು ನನ್ನ ತಮ್ಮ ಆರತಿ ಮಾಡಿದ್ವಿ. ಡ್ಯಾಡಿ ನಾವು ನೈಟೆಲ್ಲ ಅಲ್ಲೇ ಸ್ಟೇ ಆಗಿದ್ವಿ. ಬ್ಯೂಟಿ ಆ್ಯಂಡ್ ಈ ಟ್ರಿಪ್ ಬಂದ್ಬಿಟ್ಟು ನಾವು ಮಲ್ಗೋ ಜಾಗ. ಸೊ ಅಲ್ಲಿ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಯಿತು ಆ್ಯಂಡ್ ಅಮ್ಮ ಕೂಡ ಸುಸ್ತಾಗಿದ್ರು ಅಂದ್ಬಿಟ್ಟು ಅಪ್ಪ ಅವರೇ ಕಸ ಅಂದರೆ ನಾವು ಮಲ್ಕೊಳ್ಳೋ ಜಾಗದಲ್ಲಿ ಕಸ ಗುಡಿಸ್ತಾ ಇದ್ರು. ಆ್ಯಂಡ್ ನೈಟ್ ಊಟಕ್ಕೆ ಅಂತ ಹೋದ್ವಿ, ಬಟ್ ಎಲ್ಲನೂ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಏನು ಸಿಕ್ತೋ ಅದೇ ತಿಂದ್ಕೊಂಡು ಮಲ್ಕೊಂಡ್ವಿ. ಅದಾದಮೇಲೆ ಮತ್ತೆ ಮಾರ್ನಿಂಗ್ ಎದ್ದುಬಿಟ್ಟು ಒಂದು 5 o'clockಗೆಲ್ಲ ಹೊರಟ್ವಿ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದ್ಸತಿ ದೇವ್ರ ದರ್ಶನ ಮಾಡಿಕೊಂಡು ಕೈ ಮುಗಿದು ಹೊರಟ್ವಿ. ಈ ವೆದರ್ಗೆ ನನಗೆ ಹೆಲ್ತ್ ಬೇಗ ಹಾಳಾಗುತ್ತೆ, ಕಿವಿನೂ ಸ್ಟಾರ್ಟ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಟೋಪಿ ಹಾಕ್ಕೊಂಡು ಶಾಲ್ ಎಲ್ಲ ಹೊತ್ಕೊಂಡು ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದೆ. ನನಗೆ ಇದು ಬೆಳಗಿನ ಜಾವ ದೇವನಹಳ್ಳಿ ಬಸ್ ಸ್ಟಾಪಲ್ಲಿದ್ವಿ, ಅಲ್ಲಿಂದ ರೀಚ್ ಆದ್ವಿ. ಸೊ ಗೈಸ್, ನೆನ್ನೆ ವ್ಲಾಗ್ನ ನಾನು ಎಂಡ್ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ಬೆಳಗ್ಗೆ ನನಗೆ ಕಾಲೇಜಿಗೆ ಕೂಡ ಟೈಮ್ ಆಗಿತ್ತು. ಸೊ ಮನೆಗೆ ಬಂದು ರೆಡಿ ಆಗಿಬಿಟ್ಟು ಕಾಲೇಜಿಗೆ ಹೊರಟೆ. ಆ್ಯಂಡ್ ಇವಾಗ ತಾನೇ ಮನೆಗೆ ಬಂದೆ. ಸೊ ವ್ಲಾಗ್ ಎಂಡ್ ಮಾಡಿರಲಿಲ್ಲ ಅಲ್ಲ, ಸೊ ಅದಕ್ಕೋಸ್ಕರ ವ್ಲಾಗ್ ಎಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.